Hi students, very good morning. So previous ಎಲ್ಲ ಕ್ಲಾಸಲ್ಲಿ ನಾವು ಸಪ್ರೇಟ್ ಟ್ರೇಡಿಂಗ್ ಅಕೌಂಟ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಡಿಸ್ಕಸ್ ಮಾಡಿದ್ವಲ್ವಾ. ಸೊ ಈಗ ಕಂಬೈಂಡಾಗಿ ಯಾವ ಥರ ಪ್ರಿಪೇರ್ ಮಾಡೋದು ವಿತ್ ಅಡ್ಜಸ್ಟ್ಮೆಂಟ್ಸ್ ಸೊ ಡಿಸ್ಕಸ್ ಮಾಡೋಣ. ಫ್ರಮ್ ದ ಫಾಲೋಯಿಂಗ್ ಟ್ರಯಲ್ ಬ್ಯಾಲೆನ್ಸ್ ಆಫ್ ಮಹೇಶ್ ಆ್ಯಸ್ ಆನ್ 31/3/17 ಪ್ರಿಪೇರ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್. ನೋಡಿ, ಪ್ರೀವಿಯಸ್ ಪ್ರಾಬ್ಲಮ್ ನಮಗೆ ಪ್ರಿಪೇರ್ ಟ್ರೇಡಿಂಗ್ ಅಕೌಂಟ್ ಆರ್ ಪ್ರಿಪೇರ್ ಫ್ರೀ P&L ಅಕೌಂಟ್ ಅಂತ ಕೊಡ್ತಾಯಿದ್ರು. ಬಟ್ ಇಲ್ಲೇನು ಕೊಟ್ಟಿದ್ದಾರೆ, ಪ್ರಿಪೇರ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್. ಸೊ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅಂದಾಗ ನೀವು 3 ಅಕೌಂಟ್ಸು ಪ್ರಿಪೇರ್ ಮಾಡಬೇಕು. ಯಾವ 3 ಅಕೌಂಟ್ಸು? ಟ್ರೇಡಿಂಗ್ ಅಕೌಂಟ್, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಆ್ಯಂಡ್ ಬ್ಯಾಲೆನ್ಸ್ ಶೀಟ್. ರೈಟ್. ನೋಡಿ, ನಿಮಗೆ ಟ್ರಯಲ್ ಬ್ಯಾಲೆನ್ಸ್ ಇರುತ್ತೆ. ಸೊ ಇದೇನಿದು ಟ್ರಯಲ್ ಬ್ಯಾಲೆನ್ಸ್ ಐಡಿಯಾ ಇದೆಯಲ್ಲ ನಿಮಗೆಲ್ಲರಿಗೂ. ಸೊ ಟ್ರಯಲ್ ಬ್ಯಾಲೆನ್ಸ್ ವಿತ್ ಅಡ್ಜಸ್ಟ್ಮೆಂಟ್ಸ್. ಟ್ರಯಲ್ ಬ್ಯಾಲೆನ್ಸ್ ವಿತ್ ಅಡ್ಜಸ್ಟ್ಮೆಂಟ್ಸ್ ಇರುತ್ತೆ. ನೀವು 3 ಅಕೌಂಟ್ಸನ್ನು ಪ್ರಿಪೇರ್ ಮಾಡಬೇಕು. ನೋಡಿ, ಡೆಬಿಟ್ ಸೈಡ್ ಇರೋದೆಲ್ಲ ಕ್ರೆಡಿಟ್ ಸೈಡ್ ಗೊತ್ತಲ್ಲ ನಿಮಗೆ. ಸೊ P&L ಕ್ರೆಡಿಟ್ ಸೈಡ್ ಇದ್ದರೆ ಅದನ್ನು ಇನ್ಕಮ್ಸ್ ಅಂತ ಟ್ರೀಟ್ ಮಾಡಬೇಕು. ರೈಟ್. ಬ್ಯಾಲೆನ್ಸ್ ಶೀಟಲ್ಲಿ ಕ್ರೆಡಿಟ್ ಸೈಡ್ ಬಂದರೆ ಅದನ್ನು ಲಯಬಿಲಿಟೀಸ್. ಬ್ಯಾಲೆನ್ಸ್ ಶೀಟಲ್ಲಿ ಡೆಬಿಟ್ ಸೈಡ್ ಇರೋದೆಲ್ಲನೂ ಅಸೆಟ್ಸ್. ಸೊ ಆಲ್ರೆಡಿ ಟ್ರಯಲ್ ಬ್ಯಾಲೆನ್ಸ್ ಐಡಿಯಾ ಇದೆ ಅಂದ್ಕೊಳ್ತಾ ಇದ್ದೀನಿ ಎಲ್ಲರಿಗೂ. ಸೊ ಈಗ ನೋಡಿ, ನಿಮಗೆ ಆಲ್ರೆಡಿ ಚಾಪ್ಟರ್ಸ್ ಬಿಗಿನಿಂಗಲ್ಲೇ ಹೇಳಿದ್ದೀನಿ. ಸೊ ಇನ್ನೊಂದ್ಸಲ ರಿಪೀಟ್ ಮಾಡ್ತಾ ಇದ್ದೀನಿ. ಪ್ರಾಬ್ಲಮಲ್ಲಿ ನಾವು ಟ್ರೇಡಿಂಗ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಪ್ರಿಪೇರ್ ಮಾಡಿದಾಗ ಟ್ರಯಲ್ ಬ್ಯಾಲೆನ್ಸ್ ಐಟಮ್ ಸೊ ಟ್ರೇಡಿಂಗ್ ಅಕೌಂಟ್ ಆರ್ ಐದರ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ಓನ್ಲಿ 1 ಟೈಮ್ ರಿಪೀಟ್ ಆಗುತ್ತೆ. ಸೊ ಯಾವುದು? ಟ್ರಯಲ್ ಬ್ಯಾಲೆನ್ಸ್ ಐಟಮ್ಸ್. ಬಟ್ ಅಡ್ಜಸ್ಟ್ಮೆಂಟ್ ಐಟಮ್ಸ್ 2 ಟೈಮ್ಸ್ ರಿಪೀಟ್ ಆಗಬೇಕು. ಸೊ ನೆನಪಲ್ಲಿ ಇಟ್ಕೊಳ್ಳಿ, ಟ್ರಯಲ್ ಬ್ಯಾಲೆನ್ಸ್ ಐಟಮ್ ಓನ್ಲಿ 1 ಟೈಮ್, ಅಡ್ಜಸ್ಟ್ಮೆಂಟ್ಸ್ 2 ಟೈಮ್ಸ್ ರಿಪೀಟ್ ಆಗಬೇಕು. ಕಾನ್ಸೆಪ್ಟ್ ಅರ್ಥ ಆಗ್ತಿದೆ ಅಲ್ವ ಎಲ್ಲರಿಗೂ? ಸೊ ಫಸ್ಟ್ ಟೈಮ್ ಒಂದು ಅಡ್ಜಸ್ಟ್ಮೆಂಟ್ ಐಟಮ್ಸ್ ಸೊ ಟ್ರೇಡಿಂಗ್ ಆರ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ನಿಮಗೆ ಬರುತ್ತೆ. ಸೆಕೆಂಡ್ ಟೈಮ್ ಬ್ಯಾಲೆನ್ಸ್ ಶೀಟಲ್ಲಿ ಬರುತ್ತೆ. ಸೆಕೆಂಡ್ ಟೈಮ್ ಎಲ್ಲಿ ಬರುತ್ತೆ? ಬ್ಯಾಲೆನ್ಸ್ ಶೀಟಲ್ಲಿ ಅದನ್ನು ರಿಪೀಟ್ ಆಗುತ್ತೆ. ಸೊ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ. ಕ್ಲಿಯರ್? ಸೊ ಈಗ 1 by 1 ಟ್ರಯಲ್ ಬ್ಯಾಲೆನ್ಸ್ ಓದ್ಕೊಂಡು ಬನ್ನಿ. ಅದು ಯಾವುದಕ್ಕೆ ಹೋಗುತ್ತೆ ಅಂತ ಡಿವೈಡ್ ಮಾಡ್ಕೊಂಬಿಡಿ. ಸೊ ಅರ್ಥ ಇದೆಯಾ? ಸೊ ನಿಮಗೆ ಒಂದು 2 ಪ್ರಾಬ್ಲಮ್ಸ್ ಮಾಡೋಷ್ಟೊತ್ತಿಗೆ ಐಡಿಯಾ ಬರುತ್ತೆ. ಆಲ್ರೆಡಿ ಸ್ವಲ್ಪ ಐಡಿಯಾ ಇರುತ್ತಲ್ವಾ. ಸೊ ಫಸ್ಟ್ ಆಫ್ ಆಲ್ ನೀವು ಮಾಡಬೇಕಿರೋದು ಅಡ್ಜಸ್ಟ್ಮೆಂಟ್ಸ್ ಏನು ಕೊಟ್ಟಿದ್ದಾರೆ ಆ ಐಟಮ್ಸ್ ಇಲ್ಲಿರೋದನ್ನು ಅಡ್ಜಸ್ಟ್ಮೆಂಟ್ ಅಂತ ಟ್ರೀಟ್ ಮಾಡ್ಕೊಳ್ಳಿ, ಟಿಕ್ ಮಾಡ್ಕೊಳ್ಳಿ. ಸೊ ಟಿಕ್ ಮಾಡ್ಕೊಂಡಾಗ ನಿಮಗೆ ಪ್ರಾಬ್ಲಮ್ ಸಾಲ್ವ್ ಮಾಡುವಾಗ ಸೊ ಪರ್ಟಿಕ್ಯುಲರ್ ಐಟಮ್ಗೆ ಅಡ್ಜಸ್ಟ್ಮೆಂಟ್ ಇದೆ ಅಂತ ನಿಮಗೆ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಕ್ಲಿಯರ್? ಸೊ ಈಗ 1 by 1 ನೋಡ್ಕೊಬಣ್ಣ. ಕ್ಯಾಪಿಟಲ್ ಏನಿದು? ಬ್ಯಾಲೆನ್ಸ್ ಶೀಟ್ ಐಟಮ್ ಎಲ್ಲ ಹೋಗುತ್ತೆ ಲಯಬಿಲಿಟೀಸ್. ನೆಕ್ಸ್ಟ್ ಡ್ರಾಯಿಂಗ್ಸ್, ಬ್ಯಾಲೆನ್ಸ್ ಶೀಟ್ ಲಯಬಿಲಿಟಿ. ಬಿಲ್ಸ್ ರಿಸೀವಬಲ್ ಬ್ಯಾಲೆನ್ಸ್ ಶೀಟ್. ಮಿಷನರಿ ಬ್ಯಾಲೆನ್ಸ್ ಶೀಟ್. ಡೇಟಾಸ್ ಮೆಷಿನ್ ಬ್ಯಾಲೆನ್ಸ್ ಶೀಟ್. ವೇಜಸ್ ಎಲ್ಲ ಹೋಗುತ್ತೆ ಟ್ರೇಡಿಂಗ್ ಅಕೌಂಟ್. ಪರ್ಚೇಸ್ ಆ್ಯಂಡ್ ಸೇಲ್ಸ್ ಟ್ರೇಡಿಂಗ್. ಕಮಿಷನ್. ನೋಡಿ, ಕಮಿಷನ್ ಡೆಬಿಟ್ ಕಾಲಮಲ್ಲಿ ಅಮೌಂಟ್ ಕೊಟ್ಟರೆ ಅದನ್ನು ಡೆಬಿಟ್ ಸೈಡ್ ತೊಗೊಳ್ಳಿ. ಕಮಿಷನ್ ಕ್ರೆಡಿಟ್ ಸೈಡ್ ಅವ್ರು ಅಮೌಂಟ್ ಕೊಟ್ಟರೆ ನೀವು ಅಷ್ಟೇ ಕ್ರೆಡಿಟ್ ಸೈಡ್ ತೊಗೊಳ್ಳಿ. P&L ಅಕೌಂಟ್ ಕ್ರೆಡಿಟ್ ಸೈಡ್. ಜಸ್ಟ್ ಕ್ರೆಡಿಟ್ ಸೈಡ್ ಕೊಟ್ಟಿದ್ದಾರೆ ಅಂದರೆ ಅದು ಕಮಿಷನ್ ರಿಸೀವ್ಡ್ ಅಂತ ಟ್ರೀಟ್ ಮಾಡಬೇಕು. ಅಲ್ಲಿ ರಿಸೀವ್ಡ್ ವರ್ಡ್ ಇಲ್ಲ, ಬಟ್ ಬ್ಯಾಲೆನ್ಸ್ ಎಲ್ಲಿ ಕೊಟ್ಟಿದ್ದಾರೆ? ಕ್ರೆಡಿಟ್ ಸೈಡ್ ಕೊಟ್ಟಿದ್ದಾರೆ. ಅವ್ರು ಕ್ರೆಡಿಟ್ ಸೈಡ್ ಕೊಟ್ಟರೆ ನೀವು ಕ್ರೆಡಿಟ್ ಸೈಡ್ ಟ್ರೀಟ್ ಮಾಡಬೇಕು. ಡೆಬಿಟ್ ಸೈಡ್ ಕೊಟ್ಟರೆ ನೀವು ಡೆಬಿಟ್ ಸೈಡ್ ಟ್ರೀಟ್ ಮಾಡಬೇಕು. ರೆಂಟ್ ಆ್ಯಂಡ್ ಟ್ಯಾಕ್ಸಸ್ P&L. ಸ್ಟಾಕ್ 1/4 ಮೀನ್ಸ್ ಓಪನಿಂಗ್ ಸ್ಟಾಕ್ ಮೀನ್ಸ್ ಟ್ರೇಡಿಂಗ್ ಅಕೌಂಟ್. ಸ್ಯಾಲರೀಸ್ P&L. ಟ್ರಾವೆಲಿಂಗ್ P&L. ಇನ್ಶೂರೆನ್ಸ್ P&L. ರಿಪೇರ್ಸ್ P&L. ಬ್ಯಾಡ್ ಡೆಬ್ಟ್ಸ್ P&L. ಫರ್ನಿಚರ್ P&L. ರಿಟರ್ನ್ಸ್. ನೋಡಿ, ರಿಟರ್ನ್ಸ್ ಡೆಬಿಟ್ ಕಾಲಮಲ್ಲಿದೆ, ಕ್ರೆಡಿಟ್ ಕಾಲಮಲ್ಲಿದೆ. ಡೆಬಿಟ್ ಕಾಲಮಲ್ಲಿರೋದು ಯಾವುದು? ಸೇಲ್ಸ್ ರಿಟರ್ನ್. ಕ್ರೆಡಿಟ್ ಕಾಲಮಲ್ಲಿರೋದು ಪರ್ಚೇಸ್ ರಿಟರ್ನ್. ಕ್ಯಾಶ್ ಇನ್ ಹ್ಯಾಂಡ್ ಬ್ಯಾಲೆನ್ಸ್ ಶೀಟ್. ಕ್ಯಾಶ್ ಎಟ್ ಬ್ಯಾಂಕ್ ಬ್ಯಾಲೆನ್ಸ್ ಶೀಟ್. ಸೊ ಬ್ಯಾಲೆನ್ಸ್ ಶೀಟ್ ಮೀನ್ಸ್ ಅಸೆಟ್ಸ್ ಎರಡೂ. ಸೊ ಗೊತ್ತಾಗಿದಲ್ವಾ ಡಿವೈಡ್ ಮಾಡೋದು ಯಾವ ಅಕೌಂಟ್ಗೆ ಯಾವ್ದು ಹೋಗುತ್ತೆ ಅಂತ. ಸೊ ಎಲ್ಲ ಕ್ಲಿಯರ್ ಎಲ್ಲರಿಗೂ ಅರ್ಥ ಆಗಿದಲ್ವಾ ಡಿಫ್ರೆನ್ಸ್ ಮಾಡೋದು. ಸೊ ಈಗ ಅಡ್ಜಸ್ಟ್ಮೆಂಟ್ ಬನ್ನಿ. ಕ್ಲೋಸಿಂಗ್ ಸ್ಟಾಕ್ ಆನ್ ಆ್ಯಂಡ್ 31/3. ನೋಡಿ, ಇದು ಓಪನಿಂಗ್ ಸ್ಟಾಕ್ 1/4. 31/3 ಮೀನ್ಸ್ ಕ್ಲೋಸಿಂಗ್ ಸ್ಟಾಕ್ ಎಲ್ಲ ಬರುತ್ತೆ ಟ್ರೇಡಿಂಗ್ ಅಕೌಂಟ್ ಕ್ರೆಡಿಟ್ ಸೈಡ್, ನಿಮಗೆಲ್ಲರಿಗೂ ಗೊತ್ತು. ನೆಕ್ಸ್ಟ್ ಕ್ರಿಯೇಟ್ 5% ಪ್ರಾವಿಷನ್ಸ್ ಆನ್ ಡೆಬಿಟಾರ್ಸ್. ಕ್ರಿಯೇಟ್ 5% ಪ್ರಾವಿಷನ್ಸ್ ಆನ್ ಡೆಬಿಟಾರ್ಸ್ ಮೀನ್ಸ್ ಡೆಟಾರ್ಸ್ ಮೇಲೆ ಪ್ರಾವಿಷನ್ಸ್ ನಿಮ್ಗೆ ಹೇಳಿದ್ದೀನಿ. PDD ಅಂತಾರೆ, ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೇಟ್ಸ್ ಅಂತಾರೆ ಇದನ್ನು. ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೇಟ್ಸ್ ಮೀನ್ಸ್ ಡೆಟಾರ್ಸ್ ಮೇಲೆ 5%ನ ನಾವು ತೆಗಿಬೇಕು ಅಂತ. ಸೊ ಡೆಟಾರ್ಸ್ ಇದ್ದರೆ ಇಲ್ಲಿ ಅಡ್ಜಸ್ಟ್ಮೆಂಟ್ ಇದೆ ಅಂತ ಮೆನ್ಷನ್ ಮಾಡ್ಕೊಳ್ಳಿ. ಡೆಬಿಟಾರ್ಸ್. ಸೊ ಡೆಬಿಟಾರ್ಸ್. ಸೊ ಜಸ್ಟ್ ಅಡ್ಜಸ್ಟ್ ಅಂತ ಮೆನ್ಷನ್ ಮಾಡ್ಕೊಳ್ಳಿ. ಅಡ್ಜಸ್ಟ್ಮೆಂಟ್ ಇದೆ ಅಂತ ಬರ್ಕೊಳ್ಳಿ. ನೆಕ್ಸ್ಟ್ ಕಮಿಷನ್ ಅರ್ನ್ಡ್ ಬಟ್ ನಾಟ್ ರಿಸೀವ್ಡ್ 500. ಸೊ ಕಮಿಷನ್ ಮೇಲೆ ಅಡ್ಜಸ್ಟ್ಮೆಂಟ್ ಇದೆ ಅಂತ ಬರ್ಕೊಳ್ಳಿ. ಸೊ ಕಮಿಷನ್ ಹತ್ರ ಅಡ್ಜಸ್ಟ್ಮೆಂಟ್. ನೆಕ್ಸ್ಟ್ ಔಟ್ಸ್ಟ್ಯಾಂಡಿಂಗ್ ವೇಜಸ್ ಆ್ಯಂಡ್ ಸ್ಯಾಲರಿ. ವೇಜಸ್ ಆ್ಯಂಡ್ ಸ್ಯಾಲರಿಗೆ ಅಡ್ಜಸ್ಟ್ಮೆಂಟ್ ಇದೆ. ಸೊ ವೇಜಸ್ಗೆ ಅಡ್ಜಸ್ಟ್ಮೆಂಟ್ ಇದೆ. ನೆಕ್ಸ್ಟ್ ಸ್ಯಾಲರಿಗೆ ಅಡ್ಜಸ್ಟ್ಮೆಂಟ್ ಇದೆ.
Next, depreciate machinery 5% and furniture 10%. So machinery and furniture, machinery and furniture, machinery and furniture. ಸೊ ಈಗ ಅಡ್ಜಸ್ಟ್ಮೆಂಟ್ಸ್ ಯಾವುದಕ್ಕಿದೆಯೋ ನಾವು ಜಸ್ಟ್ ಸ್ಮಾಲಾಗಿ ಎ ಅಂತ ಆ್ಯಡ್ ಮಾಡ್ಕೊಂಡಿದ್ದೀವಿ, ಮೀನ್ಸ್ ಅಡ್ಜಸ್ಟ್ಮೆಂಟ್ ಇದೆ. ಸೊ ಪ್ರಾಬ್ಲಮ್ ಸಾಲ್ವ್ ಮಾಡುವಾಗ ಅದ್ರ ಕಡೆ ಅಬ್ಸರ್ವ್ ಮಾಡಬೇಕು. ಕ್ಲಿಯರ್? ಸೊ ಇನ್ನೊಂದು ಇಂಪಾರ್ಟೆಂಟ್, ನೀವು ಟ್ರೇಡಿಂಗ್ ಅಕೌಂಟ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್, ಸೊ ಪ್ರಾಫಿಟ್ ಆ್ಯಂಡ್ ಲಾಸ್ ಕಂಪ್ಲೀಟ್ ಆಗುತ್ತಲ್ವಾ, ನೆಟ್ ಪ್ರಾಫಿಟ್ ಬರುತ್ತಲ್ವಾ, ಆ ನೆಟ್ ಲಾಸ್, ಸೊ ಕಂಪ್ಲೀಟ್ ಆಗೋಷ್ಟೊತ್ತಿಗೆ ಅಡ್ಜಸ್ಟ್ಮೆಂಟ್ಸ್ ಎಲ್ಲನೂ ಕವರ್ ಆಗಿರಬೇಕು. ಟ್ರೇಡಿಂಗ್ ಆರ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಏನಿದ್ದಾರೆ ಕ್ಲೋಸ್ ಮಾಡೋ ಬಿಫೋರ್ ಎಲ್ಲ ಅಡ್ಜಸ್ಟ್ಮೆಂಟನ್ನು ಕಂಪ್ಲೀಟ್ ಮಾಡಿರಬೇಕು. ಕ್ಲೋಸ್ ಮಾಡೋಕ್ಕೆ ಮುಂಚೆನೇ ಕಂಪ್ಲೀಟ್ ಆಗಬೇಕು, ಎಲ್ಲ ಅಡ್ಜಸ್ಟ್ಮೆಂಟ್ಸನ್ನು ಕಂಪ್ಲೀಟ್ ಮಾಡ್ಕೋಬೇಕು. ಕ್ಲಿಯರ್? ಫಸ್ಟ್ ಪ್ರಾಬ್ಲಮ್ ಮಾಡ್ತಾ ಇರೋದು, ಸೊ ಈಸಿಯಾಗಿ ಅರ್ಥ ಮಾಡ್ಕೊಳ್ಳಿ. ಸೊ ಇನ್ನೊಂದು 2 ಪ್ರಾಬ್ಲಮ್ಸ್ ಮಾಡೋಣ, ಅವಾಗ ಈಸಿಯಾಗಿ ಸ್ವಲ್ಪ ಅರ್ಥ ಆಗುತ್ತೆ. ಕ್ಲಿಯರ್? ಈಗ ಏನು ಮಾಡ್ತೀರಾ, ಈಗ ಫಸ್ಟ್ ಯಾವ್ದು ಮಾಡಬೇಕು, ಟ್ರೇಡಿಂಗ್ ಅಕೌಂಟ್. ಫಸ್ಟ್ ಯಾವುದು, ಟ್ರೇಡಿಂಗ್ ಅಕೌಂಟ್. ನೋಡಿ, ಟ್ರೇಡಿಂಗ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಹೆಡಿಂಗ್ ಇದೇ ಥರ ಬರ್ಕೊಳ್ಳಿ. ಟ್ರೇಡಿಂಗ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್, ಡೆಬಿಟ್ ಕ್ರೆಡಿಟ್ ಪರ್ಟಿಕ್ಯುಲರ್ಸ್ ಅಮೌಂಟ್. ಸೊ ಈಗ ಟ್ರೇಡಿಂಗ್ ಅಕೌಂಟ್ ಮಾಡೋದು ಎಲ್ಲರಿಗೂ ಬರುತ್ತಲ್ವಾ. ಸೊ ಟು ಬೈ. ಸೊ ಟ್ರೇಡಿಂಗ್ ಅಕೌಂಟಲ್ಲಿ ಇಲ್ಲಿ ಐಟಮ್ಸ್ ಆಲ್ರೆಡಿ ನಾವು ಹೇಳಿದ್ದೀವಿ ಯಾವ್ದು ಬರುತ್ತೆ ಅಂತ. ಸೊ ಒನ್ ಬೈ ಒನ್ ಬರ್ಕೊಂಡು ಹೋಗಿ. ಸೊ ನೀವು ಟ್ರೇಡಿಂಗ್ ಅಕೌಂಟ್ ಇಲ್ಲಿ ಯಾವುದು ಐಟಮ್ಸ್ನ ಕಾಪಿ ಮಾಡ್ತೀರಾ ಅದನ್ನು ರೈಟ್ ಮಾಡ್ಕೆ ಹಾಕೊಳ್ಳಿ ಸಿಂಪಲ್ಲಾಗಿ, ಸುಮ್ಮನೆ ನಿಮಗೆ ಪ್ರಾಕ್ಟೀಸ್ ಹಾಕೋವರೆಗೂ. ಕ್ಲಿಯರ್? ಸೊ ಒನ್ಸ್ ಪ್ರಾಕ್ಟೀಸ್ ಆದಮೇಲೆ ಏನು ಪ್ರಾಬ್ಲಮ್ ಇಲ್ಲ. ಸೊ ಓಪನಿಂಗ್ ಸ್ಟಾಕ್ ಕೊಟ್ಟಿದ್ದಾರೆ ಪ್ರಾಬ್ಲಮಲ್ಲಿ, ಓಪನಿಂಗ್ ಸ್ಟಾಕ್ ಡೈರೆಕ್ಟಾಗಿ ಔಟರ್ ಕಾಲಮಲ್ಲಿ ನಾವು ಕಾಪಿ ಮಾಡ್ತೀವಿ. ಓಪನಿಂಗ್ ಸ್ಟಾಕ್ 90,000. ನೆಕ್ಸ್ಟ್ ಪರ್ಚೇಸ್ ಕೊಟ್ಟಿದ್ದಾರೆ ಪ್ರಾಬ್ಲಮಲ್ಲಿ. ಸೊ ಅಬ್ಸರ್ವ್ ಮಾಡಿ, ಪರ್ಚೇಸ್ಗೆ ರಿಟರ್ನ್ಸ್ ಇದೆ. ಕ್ಲಿಯರ್? ಸೊ ಪರ್ಚೇಸ್ ಎಷ್ಟು, 2,52,000. ಇನ್ನರ್ ಕಾಲಮ್ 2,52,000 ಲೆಸ್ ಪರ್ಚೇಸ್ ರಿಟರ್ನ್ಸ್. ಸೊ ಇಲ್ಲಿದೆ ನೋಡಿ, ರಿಟರ್ನ್ಸ್ ಮೀನ್ಸ್ ಕ್ರೆಡಿಟ್ ಕಾಲಮಲ್ಲಿ ಇರೋದು 2,000. ಸೊ 2,50,000. ನೆಕ್ಸ್ಟ್ ಇನ್ನೇನಿದೆ ನೋಡಿ, ನಮಗೆ ಕ್ರೆಡಿಟ್ಸ್ ಏನೇನು ಬರುತ್ತೆ ಕಾಮನ್ ನಿಮ್ಗೆ ಹೇಳಿದ್ದೀನಿ, ಸೇಲ್ಸ್ ಬರುತ್ತಲ್ವಾ. ಪರ್ಚೇಸ್ ಆಯಿತು, ಸೇಲ್ಸ್ ವ್ಯಾಲ್ಯೂ ನೋಡಿ 3,55,000. 3,55,000 ಲೆಸ್ ಸೇಲ್ಸ್ ರಿಟರ್ನ್ 5,000. ಸೊ ಔಟರ್ ಕಾಲಮ್ 3,50,000. ಸೊ ಕ್ಲೋಸಿಂಗ್ ಸ್ಟಾಕ್ ನೆಕ್ಸ್ಟ್ ಬೈ. ಕ್ಲೋಸಿಂಗ್ ಸ್ಟಾಕಲ್ಲಿರುತ್ತೆ, ಅಡ್ಜಸ್ಟ್ಮೆಂಟ್ಸಲ್ಲಿರುತ್ತೆ. ಆಲ್ರೆಡಿ ನೀವು ಕ್ಲೋಸಿಂಗ್ ಸ್ಟಾಕ್ ಮಾಡ್ತಾ ಇರಲ್ಲ ಪ್ರಾಬ್ಲಮಲ್ಲಿ. ಕ್ಲೋಸಿಂಗ್ ಸ್ಟಾಕ್ 1 lakh. ಸೊ ನೀವೇನಾದರೂ ಟ್ರೇಡಿಂಗ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡೋ ಐಟಮ್ಸ್ ಇದೆಯನ್ನೋ ಒನ್ ಬೈ ಒನ್ ನೋಡ್ಕೊಂಡು ಹೋಗ್ತಾ ಇರಿ. ಕ್ಯಾಪಿಟಲ್, ಬ್ಯಾಲೆನ್ಸ್ ಶೀಟ್, ಡ್ರಾಯಿಂಗ್ಸ್, ಮಿಷನರಿ, ಡೇಟಾಸ್ ಆ್ಯಂಡ್ ಕ್ರೆಡಿಟರ್ಸ್, ವೇಜಸ್. ಸೊ ವೇಜಸ್ ಎಲ್ಲಿ ಬರುತ್ತೆ, ಟ್ರೇಡಿಂಗ್ ಅಕೌಂಟ್ಸ್. ಸೊ ವೇಜಸ್ ಅಂತ ಇದೆ, ಬಟ್ ಪಕ್ಕದಲ್ಲಿ ಬರ್ದಿರ ಅಡ್ಜಸ್ಟ್ಮೆಂಟ್ ಇದೆ ಅಂತ. ಸೊ ಅಡ್ಜಸ್ಟ್ಮೆಂಟ್ ಇದೆ ಇದ್ದಾಗ ಅದನ್ನು ಇನ್ನರ್ ಕಾಲಮಲ್ಲಿ ಟ್ರೀಟ್ ಮಾಡಬೇಕು. ನೆನಪಲ್ಲಿ ಇಟ್ಕೊಳ್ಳಿ, ಅಡ್ಜಸ್ಟ್ಮೆಂಟ್ ಇದ್ದಾಗ ಅದನ್ನು ಆ ವ್ಯಾಲ್ಯೂನ ಇನ್ನರ್ ಕಾಲಮಲ್ಲಿ ತೊಗೊಳ್ಳಿ. ವೇಜಸ್ 39,000. ವೇಜಸ್ 39,000. ಸೊ ವೇಜಸ್ಗೆ ಅಡ್ಜಸ್ಟ್ಮೆಂಟ್ ಇದೆ, ಏನು ಕೊಟ್ಟಿದ್ದಾರೆ ನೋಡಿ, ಔಟ್ಸ್ಟ್ಯಾಂಡಿಂಗ್ ವೇಜಸ್. ನಿಮಗೆ ಬಿಗಿನಿಂಗಲ್ಲಿ ಹೇಳಿದ್ದೀನಿ, ಔಟ್ಸ್ಟ್ಯಾಂಡಿಂಗ್ ಆ್ಯಂಡ್ ಪ್ರೀಪೇಯ್ಡ್. ಔಟ್ಸ್ಟ್ಯಾಂಡಿಂಗ್ ಆ್ಯಂಡ್ ಪ್ರೀಪೇಯ್ಡ್. ಔಟ್ಸ್ಟ್ಯಾಂಡಿಂಗ್ ಮೀನ್ಸ್ ಅದನ್ನು ಆ್ಯಡ್ ಮಾಡ್ಕೋಬೇಕು, ಪ್ರೀಪೇಯ್ಡ್ ಅಂದಾಗ ಲೆಸ್ ಮಾಡಬೇಕು. ಸೊ ಇಲ್ಲಿ ಔಟ್ಸ್ಟ್ಯಾಂಡಿಂಗ್ ಮೀನ್ಸ್ ಆ್ಯಡ್ ಮಾಡ್ಕೊಳ್ಳಿ. ಔಟ್ಸ್ಟ್ಯಾಂಡಿಂಗ್. ಸೊ ಎಷ್ಟು ಕೊಟ್ಟಿದ್ದಾರೆ ವೇಜಸ್ಗೆ ಔಟ್ಸ್ಟ್ಯಾಂಡಿಂಗ್, 1,000. ಸೊ 1,000 ಆ್ಯಡ್ ಮಾಡಿ, 39 + 1, ಸೊ 40,000. ಸೊ ವೇಜಸ್ ಕ್ಲಿಯರ್. ಸೊ ಈಗ ನೆಕ್ಸ್ಟ್ ಟ್ರೇಡಿಂಗ್ ಅಕೌಂಟ್ಗೆ ಯಾವುದನ್ನು ಬರುತ್ತೆ ನಾವು ನೋಡ್ಕೊಂಡು ಹೋಗಿ ಒನ್ ಬೈ ಒನ್. ವೇಜಸ್, ಪರ್ಚೇಸ್ ಆ್ಯಂಡ್ ಸೇಲ್ಸ್ ಆಲ್ರೆಡಿ ಆಗಿದೆ. ಸೊ ನಿಮಗೆ ಹೇಳಿದೆ ಒಂದು ಟಿಕ್ ಮಾರ್ಕ್ ಮಾಡ್ಕೊಳ್ಳಿ ಅಂತ, ಕನ್ಫ್ಯೂಸ್ ಆಗದಿರ ಇರ್ತೀರಾ. ನೆಕ್ಸ್ಟ್ ಟೈಮ್ ಅದು ರಿಪೀಟ್ ಆಗದಿರ ಜಂಪ್ ಮಾಡ್ಕೊಂಡು ಹೋಗ್ಬೋದು. ಸೊ ಕಮಿಷನ್ ಆಗಿಲ್ಲ, ಸೊ ಸ್ಟಾಕ್ ಕಂಪ್ಲೀಟ್ ಆಗಿದೆ. ಸೊ ಇನ್ಯಾವುದು ಕಂಪ್ಲೀಟ್ ಆಗಿಲ್ಲ. ಸೊ ಎಷ್ಟು ಐಟಮ್ಸ್, 1 2 3 ಐಟಮ್ಸ್ನ ತೊಗೊಂಡಿದ್ದೀರಾ, ಕನ್ಸಿಡರ್ ಮಾಡಿದ್ದೀರಾ. ಸೊ ನೆಕ್ಸ್ಟ್ ರಿಟರ್ನ್ಸು ಆಗಿದೆ ಅಲ್ವಾ, ಓಕೆ. ಸೊ ರಿಟರ್ನ್ಸು ಆಗಿದೆ. ಸೊ ಇಷ್ಟು ಐಟಮ್ಸ್ ಆಗಿದೆ. ಸೊ ಈಗ ಏನು ಟ್ರಾನ್ಸ್ಫರ್ ಮಾಡಬೇಕು ಟ್ರೇಡಿಂಗ್ ಅಕೌಂಟ್ಗೆ, ಸೊ ಎಲ್ಲ ಮಾಡಿದ್ದೀರಾ. ಕ್ಲಿಯರ್? ಸೊ ಈಗ ಟ್ರೇಡಿಂಗ್ ಅಕೌಂಟ್ನ ಕ್ಲೋಸ್ ಮಾಡಿ. ಸೊ ಕ್ಲೋಸ್ ಮಾಡೋದು ಬರುತ್ತಲ್ಲ ಎಲ್ಲರಿಗೂ ಟ್ರೇಡಿಂಗ್ ಅಕೌಂಟ್. ಸೊ ಎರಡು ಸೈಡೂ ಕ್ಯಾಲ್ಕುಲೇಷನ್ ಮಾಡಿ. ಸೊ ಯಾವುದು ಹೈಯೆಸ್ಟ್ ಬರುತ್ತೆ, ಇದು ಹೈಯೆಸ್ಟ್ ಬಂದು ಇಲ್ಲಿ ಬಂದರೆ ಗ್ರಾಸ್ ಪ್ರಾಫಿಟ್, ಇದು ಜಾಸ್ತಿ ಬಂದು ಇದು ಕಡಿಮೆ ಬಂದರೆ ಗ್ರಾಸ್ ಲಾಸ್. ಸೊ ಕ್ಯಾಲ್ಕುಲೇಷನ್ಸ್ ಮಾಡಿ. ಸೊ ಇಲ್ಲ ಟೋಟಲ್ಸ್ ಮಾಡಿದ್ದೀನಿ. ಸೊ 4,50,000 ನಮಗೆ ಗ್ರಾಸ್ ಪ್ರಾಫಿಟ್ ಬಂತು 70,000. ಇಲ್ಲಿ ಓನ್ಲಿ ಒಂದು ಅಡ್ಜಸ್ಟ್ಮೆಂಟ್ ಮಾತ್ರ ಟ್ರೀಟ್ ಮಾಡಿದ್ದೀರಾ, ಔಟ್ಸ್ಟ್ಯಾಂಡಿಂಗ್ ಮೀನ್ಸ್ ಕ್ಲೋಸಿಂಗ್ ಸ್ಟಾಕ್ ಅಡ್ಜಸ್ಟ್ಮೆಂಟ್ ಅಲ್ವಾ.
ಸೊ ಫಸ್ಟ್ ಟೈಮ್ ತೊಗೊಂಡಿದ್ದೀರಾ, ಸೆಕೆಂಡ್ ಟೈಮ್ ಎಲ್ಲಿ ರಿಪೀಟ್ ಆಗುತ್ತೆ ಅಂದರೆ ಕ್ಲೋಸಿಂಗ್ ಸ್ಟಾಕ್ ಎಲ್ಲಿ ರಿಪೀಟ್ ಆಗುತ್ತೆ, ಬ್ಯಾಲೆನ್ಸ್ ಶೀಟ್ ಅಸೆಟ್ ಸೈಡ್ ತೊಗೋಬೇಕು. ಇದನ್ನು ಬ್ಯಾಲೆನ್ಸ್ ಶೀಟ್ ಅಸೆಟ್ ಸೈಡ್ ತೊಗೋಬೇಕು ಕ್ಲೋಸಿಂಗ್ ಸ್ಟಾಕ್. ನೆಕ್ಸ್ಟ್ ಔಟ್ಸ್ಟ್ಯಾಂಡಿಂಗ್ ಅಂತ ಇದೆಯಲ್ವಾ, ಔಟ್ಸ್ಟ್ಯಾಂಡಿಂಗ್ ಎನಿ ಔಟ್ಸ್ಟ್ಯಾಂಡಿಂಗ್ಸ್ ಬಂದಾಗ ಬ್ಯಾಲೆನ್ಸ್ ಶೀಟ್ ಲಯಬಿಲಿಟಿ ಸೈಡ್ ಎಲ್ಲ ನೋಟ್ ಮಾಡಿ ಇಟ್ಕೊಳ್ಳಿ. ಸೊ ಎನಿ ಔಟ್ಸ್ಟ್ಯಾಂಡಿಂಗ್ ಒಂದು ಸಲ ಟ್ರೀಟ್ ಮಾಡಿದಾಗ ಅದನ್ನು ಎಲ್ಲಿಗೆ ಟ್ರಾನ್ಸ್ಫರ್ ಮಾಡಬೇಕು, ಸೆಕೆಂಡ್ ಟೈಮ್ ಎಲ್ಲಿಗೆ ಟ್ರಾನ್ಸ್ಫರ್ ಮಾಡಬೇಕು, ಬ್ಯಾಲೆನ್ಸ್ ಶೀಟ್ ಲಯಬಿಲಿಟಿ ಸೈಡ್ ಟ್ರೀಟ್ ಮಾಡಬೇಕು ಔಟ್ಸ್ಟ್ಯಾಂಡಿಂಗ್ನ. ಅದೇ ಪ್ರೀಪೇಯ್ಡ್ ಬಂದಾಗ ಬ್ಯಾಲೆನ್ಸ್ ಶೀಟ್ ಅಸೆಟ್ ಸೈಡ್ನ ಟ್ರೀಟ್ ಮಾಡಬೇಕು. ಸೆಕೆಂಡ್ ಟೈಮ್ ಎಲ್ಲಿಗೆ ಟ್ರಾನ್ಸ್ಫರ್ ಮಾಡಬೇಕು, ಬ್ಯಾಲೆನ್ಸ್ ಶೀಟ್ ಅಸೆಟ್ ಸೈಡ್ ಯಾವುದನ್ನು, ಪ್ರೀಪೇಯ್ಡ್ನ. ಔಟ್ಸ್ಟ್ಯಾಂಡಿಂಗ್ ಬಂದಾಗ ಲಯಬಿಲಿಟಿ ಸೈಡ್ನ ಟ್ರಾನ್ಸ್ಫರ್ ಮಾಡಬೇಕು. ಕ್ಲಿಯರ್? ಸೊ ಈಗ ಆಯಿತು, ಟ್ರೇಡಿಂಗ್ ಅಕೌಂಟ್ ಆಯಿತು. ನೆಕ್ಸ್ಟ್ ಯಾವುದು, P&L ಅಕೌಂಟ್. ಸೊ ಫಸ್ಟ್ ಏನು ಮಾಡಬೇಕು, ಗ್ರಾಸ್ ಪ್ರಾಫಿಟ್ನ ಟ್ರಾನ್ಸ್ಫರ್ ಮಾಡಬೇಕು. ಇಲ್ಲಿ ಆಲ್ರೆಡಿ ಬರ್ದಿದೆ, ಗ್ರಾಸ್ ಪ್ರಾಫಿಟ್ ಟ್ರಾನ್ಸ್ಫರ್ ಟು P&L. ಸೊ ಇಂಟರ್ಚೇಂಜ್ ಆಗುತ್ತೆ, ಗೊತ್ತಲ್ಲ ನಿಮಗೆ. ಲಾಸ್ ಬಂದರೆ ಇಂಟರ್ಚೇಂಜ್, ಪ್ರಾಫಿಟ್ ಬಂದರೆ ಇಂಟರ್ಚೇಂಜ್. ಸೊ ಟ್ರಾನ್ಸ್ಫರ್ ಮಾಡಿ ಬೈ ಗ್ರಾಸ್ ಪ್ರಾಫಿಟ್ 70,000. ಸೊ ಈಗ 1 by 1 ರೆಕಾರ್ಡ್ ಮಾಡ್ಕೊಂಡು ಹೋಗ್ತಾ ಇರಿ. P&L ಅಕೌಂಟ್ ಯಾವ್ದು ಬರುತ್ತೆ ಅದೆಲ್ಲನೂ. ಸೊ ಕ್ಯಾಪಿಟಲ್ ಇಲ್ಲ, ಡ್ರಾಯಿಂಗ್ಸ್ ಇಲ್ಲ, ಬಿಲ್ಸ್ ಪೇಬಲ್, ಮಿಷನರಿ, ಡೇಟಾಸ್ ಆ್ಯಂಡ್ ಕ್ರೆಡಿಟರ್ಸ್, ವೇಜಸ್, ಪರ್ಚೇಸ್, ಸೇಲ್ಸ್ ಆಯಿತು. ಕಮಿಷನ್ ನೋಡಿ, ಇಲ್ಲಿ ಕಮಿಷನ್ ಕ್ರೆಡಿಟ್ ಸೈಡ್ ಇದೆ. ಸೊ ನೀವು ಕ್ರೆಡಿಟ್ ಸೈಡ್ ತೊಗೊಳ್ಳಿ. ಡೆಬಿಟ್ ಸೈಡ್ ಇದ್ದಾಗ ಡೆಬಿಟ್ ಸೈಡ್, ಅಲ್ಲಿ ಅಡ್ಜಸ್ಟ್ಮೆಂಟ್ ಇದೆ ಕಮಿಷನ್ಗೆ. ಸೊ ಅಬ್ಸರ್ವ್ ಮಾಡಿ, ಕಮಿಷನ್ ಅಡ್ಜಸ್ಟ್ಮೆಂಟ್ ಇದ್ದಾಗ ಇನ್ನರ್ ಕಾಲಮ್ 5,500. ಸೊ ನೋಡಿ, ಇಲ್ಲಿ ಅಡ್ಜಸ್ಟ್ಮೆಂಟ್ ಏನಿದೆ ಅಂದರೆ ನಿಮಗೆ ಕಮಿಷನ್ ಅರ್ನ್ಡ್ ಬಟ್ ನಾಟ್ ರಿಸೀವ್ಡ್. ಸೊ ಈ ಅಡ್ಜಸ್ಟ್ಮೆಂಟ್ ಕಾಮನಾಗಿ ಬರ್ತಾನೆ ಇರುತ್ತೆ. ಸೊ ನೋಟ್ ಮಾಡಿ ಇಟ್ಕೊಳ್ಳಿ. ಸೊ ಒಂದು ಪೇಜ್ ಅಡ್ಜಸ್ಟ್ಮೆಂಟ್ಸ್ಗೆ ಬಿಟ್ಬಿಡಿ. ಸೊ ಯಾವ ರೀತಿ ಅದನ್ನು ಟ್ರೀಟ್ ಮಾಡಬೇಕು ಅನ್ನೋದನ್ನು ಬರ್ಕೊಳ್ಳೋದಕ್ಕೆ ಒಂದು ಪೇಜ್ ಅದನ್ನು ಬಿಟ್ಬಿಡಿ. ಕಮಿಷನ್ ಅರ್ನ್ಡ್ ಬಟ್ ನಾಟ್ ರಿಸೀವ್ಡ್ 500. ಸೊ ಇದು ಕಮಿಷನ್ ಕ್ರೆಡಿಟ್ ಸೈಡ್ ನಮಗೆ ಇನ್ಕಮ್ ಅಂತ ತೋರಿಸಿರ್ತೀವಿ, ಅದನ್ನು ಕೊಟ್ಟಿರೋ ಅಡ್ಜಸ್ಟ್ಮೆಂಟ್ನ ಆ್ಯಡ್ ಮಾಡ್ಕೊಳ್ಳಿ. ಬಟ್ ನಾಟ್ ರಿಸೀವ್ಡ್, ಕಮಿಷನ್ ಅರ್ನ್ಡ್. ಸೊ ಕಮಿಷನ್ ಅರ್ನ್ ಅಂತ ಬರ್ಕೊಂಡು, ಸೊ 500. ಸೊ 6,000 ಔಟರ್ ಕಾಲಮ್ 6,000. ಸೊ ಒಂದ್ಸಲಿ ಇಲ್ಲಿ ರಿಪೀಟ್ ಆಗಿದೆ. ಸೆಕೆಂಡ್ ಟೈಮ್ ಅದನ್ನು ಎಲ್ಲಿ ರಿಪೀಟ್ ಮಾಡಬೇಕಂದ್ರೆ, ಸೆಕೆಂಡ್ ಟೈಮ್ ಬ್ಯಾಲೆನ್ಸ್ ಶೀಟ್ ಅಸೆಟ್ ಸೈಡ್ ಅದನ್ನು ಟ್ರೀಟ್ ಮಾಡಬೇಕು. ಕ್ಲಿಯರ್? ಬ್ಯಾಲೆನ್ಸ್ ಶೀಟ್ ಅಸೆಟ್ ಸೈಡ್ನ ಈ 500 ರೂಪೀಸ್ನ ಟ್ರಾನ್ಸ್ಫರ್ ಮಾಡಿ 2 ಟೈಮ್ಸ್ ಆಗುತ್ತೆ ಅವಾಗ. ನೋಡಿ, ಅಡ್ಜಸ್ಟ್ಮೆಂಟ್ನ ನೋಟ್ ಮಾಡಿ ಇಟ್ಕೊಳ್ಳಿ. ಕಮಿಷನ್ ಅರ್ನ್ಡ್ ಬಟ್ ನಾಟ್ ರಿಸೀವ್ಡ್ ಅಂದರೆ 500. ಏನು ಮಾಡಬೇಕು, ಕಮಿಷನ್ ಇನ್ಕಮ್ಸ್ನ ಏನು ಮಾಡಬೇಕು, ಅದನ್ನು ಆ್ಯಡ್ ಮಾಡ್ಕೋಬೇಕು. ಮತ್ತು ಇದನ್ನು ಏನು ಮಾಡಬೇಕು, ಬ್ಯಾಲೆನ್ಸ್ ಶೀಟ್ ಅಸೆಟ್ ಸೈಡ್ನ ಟ್ರಾನ್ಸ್ಫರ್ ಮಾಡಬೇಕು. ನೆಕ್ಸ್ಟ್, ಸೊ ಕಮಿಷನ್ ಕಂಪ್ಲೀಟ್ ಆಗಿದೆ. ನೆಕ್ಸ್ಟ್, ರೆಂಟ್ ಆ್ಯಂಡ್ ಟ್ಯಾಕ್ಸಸ್. ಸೊ ಅಡ್ಜಸ್ಟ್ಮೆಂಟ್ ಏನೂ ಇಲ್ಲ. ಸೊ ಡೈರೆಕ್ಟಾಗಿ ಔಟರ್ ಕಾಲಮಲ್ಲಿ ಬರ್ಕೊಂಡೋಗಿ ರೆಂಟ್ ಆ್ಯಂಡ್ ಟ್ಯಾಕ್ಸಸ್, ನಾನು ಶಾರ್ಟ್ ಫಾರ್ಮ್ ಬರೀತಾ ಇದ್ದೀನಿ, ನೀವು ಫುಲ್ ಫಾರ್ಮ್ ಬರೀರಿ. ರೆಂಟ್ ಆ್ಯಂಡ್ ಟ್ಯಾಕ್ಸಸ್ 6,000. ನೋಡಿ, ಅಡ್ಜಸ್ಟ್ಮೆಂಟ್ ಇದ್ದಾಗ ಮಾತ್ರ ನಾವು ಇನ್ನರ್ ಕಾಲಮ್ ತೊಗೊಂಡು ಮತ್ತು ಔಟರ್ ಕಾಲಮ್ಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಯಾವುದೇ ರೀತಿ ಅಡ್ಜಸ್ಟ್ಮೆಂಟ್ಸ್ ಇಲ್ಲ ಅಂದರೆ ಡೈರೆಕ್ಟಾಗಿ ಏನು ಮಾಡ್ತೀವಿ, ಅದನ್ನು ಔಟರ್ ಕಾಲಮ್ಗೆ ಪೋಸ್ಟ್ ಮಾಡ್ಕೊಂಡು ಹೋಗಿ. ರೆಂಟ್ ಆ್ಯಂಡ್ ಟ್ಯಾಕ್ಸಸ್ ಆಯಿತು. ಸ್ಟಾಕ್ ಇನ್ ಟ್ರೇಡ್. ಸೊ ರೆಂಟ್ ಆ್ಯಂಡ್ ಟ್ಯಾಕ್ಸಸ್ ಕಂಪ್ಲೀಟ್ ಆಯಿತು. ಜಸ್ಟ್ ಮಾರ್ಕ್ ಮಾಡ್ಕೊಳ್ಳಿ. ಸ್ಯಾಲರೀಸ್ಗೆ ಎ ಅಂತ ಬರ್ದಿದ್ದೀನಿ, ಅಡ್ಜಸ್ಟ್ಮೆಂಟ್. ಸೊ ಅದು ವ್ಯಾಲ್ಯೂನ ಇನ್ನರ್ ಕಾಲಮ್ ಟು ಸ್ಯಾಲರೀಸ್. ಸೊ ಅಡ್ಜಸ್ಟ್ಮೆಂಟ್ ಇದೆ. ಸೊ ಅಡ್ಜಸ್ಟ್ಮೆಂಟ್ ಇದ್ದರೆ ಏನು ಮಾಡಬೇಕು, ಇನ್ನರ್ ಕಾಲಮ್ 10,500. ಅಡ್ಜಸ್ಟ್ಮೆಂಟ್ ಅವ್ರು ಕೊಟ್ಟಿರೋದೇನು, ಔಟ್ಸ್ಟ್ಯಾಂಡಿಂಗ್. ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ, ವೇಜಸ್ಸಲ್ಲಿ ಔಟ್ಸ್ಟ್ಯಾಂಡಿಂಗ್, ಪ್ರೀಪೇಯ್ಡ್. ಸೊ ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ ನೋಡಿ, ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ 1,500. ಸೊ ಆ್ಯಡ್ ಮಾಡಿದ್ರೆ 10, 5, 11, 12,000. ವ್ಯಾಲ್ಯೂ 12,000. ನೆಕ್ಸ್ಟ್ ಸ್ಯಾಲರಿ. ಓಕೆ, ಟ್ರಾವೆಲಿಂಗ್ ನೋಡಿ, ಟ್ರಾವೆಲಿಂಗ್, ಇನ್ಶೂರೆನ್ಸ್, ರಿಪೇರ್, ಬ್ಯಾಡ್ ಡೇಟ್ಸ್. ಸೊ ಇಲ್ಲಿ ಯಾವುದು ನಿಮಗೆ ಅಡ್ಜಸ್ಟ್ಮೆಂಟ್ಸ್ ಇಲ್ಲ. ಸೊ ಡೈರೆಕ್ಟಾಗಿ ಔಟರ್ ಕಾಲಮಲ್ಲಿ ಬರ್ಕೊಂಡೋಗಿ ಟು ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್ ಫುಲ್ ಫಾರ್ಮ್ ಬರೀಬೇಕು, 2,000. ನೆಕ್ಸ್ಟ್, ಇನ್ಶೂರೆನ್ಸ್ 600. ನೆಕ್ಸ್ಟ್, ರಿಪೇರ್ಸ್ 3,400. ನೆಕ್ಸ್ಟ್, ಬ್ಯಾಡ್ ಡೇಟ್ಸ್. ಇಲ್ಲಿ ಸ್ಟಾಪ್ ಮಾಡಿ. ಬ್ಯಾಡ್ ಡೆಟ್ಸ್ ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ. ಬ್ಯಾಡ್ ಡೇಟ್ಸ್ ಬಗ್ಗೆ ಇರಿಕವಬಲ್ ಇನ್ ನೇಚರ್ ಅಂತ ಹೇಳಿದ್ದೀನಿ. ಸೊ ಬ್ಯಾಡ್ ಡೇಟ್ಸ್ ಯಾವುದಕ್ಕೆ ಅಪ್ಲಿಕೇಬಲ್ ಆಗುತ್ತೆ ಅಂತ ಹೇಳಿ ನಿಮಗೆ, ಡೆಬಿಟಾಸ್. ಯಾವುದಕ್ಕೆ ಬ್ಯಾಡ್ ಡೇಟ್ಸ್ ಯಾವುದಕ್ಕೆ ಅಪ್ಲಿಕೇಬಲ್ ಆಗುತ್ತೆ, ಡೆಬಿಟಾಸ್ಗೆ. ನಿಮಗೆ ಇಲ್ಲಿ ಪ್ರಾವಿಷನ್ಸ್ ಕೊಟ್ಟಿದ್ದಾರೆ. ಕ್ರಿಯೇಟ್ 5% ಪ್ರಾವಿಷನ್ಸ್ ಆ್ಯಂಡ್ ಡೇಟಾಸ್ ಅಪ್ಲಿಕೇಬಲ್ ಆಗೋದು ಬ್ಯಾಡ್ ಡೇಟ್ಸ್ಗೆ, ಬ್ಯಾಡ್ ಡೇಟ್ಸ್ ಅಪ್ಲಿಕೇಬಲ್ ಆಗೋದು ಡೇಟಾಸ್ಗೆ, ಎರಡು ಒಂದೇ. ಕ್ಲಿಯರ್? ಸೊ ಇಲ್ಲಿ ಮಾಡ್ಕೊಡ್ಕೊಳ್ಳಿ ಬೇಕಾದರೆ ಬ್ಯಾಡ್ ಡೆಟ್ಸ್ಗೆ. ಸೊ ಅಡ್ಜಸ್ಟ್ಮೆಂಟ್ ಇದೆ ಅಂತ. ಸೊ ಅವ್ರು ಏನು ವ್ಯಾಲ್ಯೂ ಕೊಟ್ಟಿದ್ದಾರೆ ನೋಡಿ, ಇದು ಓಲ್ಡ್ ಪ್ರಾವಿಷನ್ಸ್. ಬ್ಯಾಲೆನ್ಸ್ ಶೀಟಲ್ಲಿ ಇರೋದು ಯಾವುದು, ಸರಿ, ಟ್ರಯಲ್ ಬ್ಯಾಲೆನ್ಸಲ್ಲಿ ಇರೋದು ಯಾವುದು, ಓಲ್ಡ್ ಪ್ರಾವಿಷನ್ಸ್ 3,500.
ಸೊ ಇದಕ್ಕೆ ಏನು ಮಾಡ್ತೀರಾ ಅಂದರೆ ನ್ಯೂ ಅಡ್ಜಸ್ಟ್ಮೆಂಟಲ್ಲಿ ಕೊಡೋದು ಯಾವುದು? ಸೊ ಅಡ್ಜಸ್ಟ್ಮೆಂಟಲ್ಲಿ ಕೊಡೋದು ನಿಮಗೆ ಏನು ಪ್ರಾವಿಜನ್ಸ್ ಅಂದರೆ ನ್ಯೂ ಪ್ರಾವಿಜನ್ಸ್. ಇದು ಓಲ್ಡ್ ಪ್ರಾವಿಜನ್ಸ್, ಇಲ್ಲಿ ಕೊಡೋದು ನ್ಯೂ ಪ್ರಾವಿಜನ್ಸ್. ನ್ಯೂ ಪ್ರಾವಿಜನ್ಸ್ ಯಾವತ್ತೇ ಆಗಲಿ ಅದನ್ನೇನು ಮಾಡಬೇಕು? ಆ್ಯಡ್ ಮಾಡ್ಕೋಬೇಕು. ಸೊ ಲಯಬಿಲಿಟಿ ಇನ್ಕ್ರೀಸ್ ಆಗ್ತಾ ಇರುತ್ತೆ ಅಂತ. ಅಂದರೆ ನಮ್ಗೆ ಇನ್ನೂ ಲಾಸ್ ಬಂದಿದೆ ಅಂತ. ಲಾಸ್ ಏನು ಮಾಡ್ಕೋಬೇಕು ನಾವು? ಬಿಸ್ನೆಸ್ಗೆ ಲಾಸ್ ಅದು ಅಡೆಯಾ. ಸೊ ನ್ಯೂ ಪ್ರಾವಿಜನ್ಸ್ ಏನು ಮಾಡ್ಕೊತೀರಾ? ಅಡಿಷ್ನಲ್ ಆಗಿ ಆ್ಯಡ್ ಮಾಡ್ಕೊಳ್ಳಿ. ಸೊ ಏನಂತ ಬರ್ಕೊತೀರಾ ಇಲ್ಲಿ? ನ್ಯೂ ಪ್ರಾವಿಜನ್ಸ್. ಸೊ ನ್ಯೂ ಪ್ರಾವಿಜನ್ಸ್ ಅಂತ ಮೆನ್ಷನ್ ಮಾಡ್ಕೊಳ್ಳಿ. ಸೊ ನ್ಯೂ ಪ್ರಾವಿಜನ್ಸ್ ಆ್ಯಡ್ ಮಾಡಿದಾಗ 5% ಆನ್ ಡೇಟಾಸ್. ಸೊ ಇಲ್ಲಿ ಡೇಟಾಸ್ ಅಂತ ಮೆನ್ಷನ್ ಆಗಿರುತ್ತಲ್ವಾ? ಡೇಟಾಸ್ 60,000ಗೆ 5% ಕ್ಯಾಲ್ಕುಲೇಷನ್ ಮಾಡಿ. ಸೊ 60,000 5% ಟ್ರೀಟ್ ಮಾಡಿ. ಸೊ ವ್ಯಾಲ್ಯೂ ನಿಮ್ಗೆ ಏನು ಬರುತ್ತೆ? 3,000. ಸೊ 3,000. ಸೊ ಔಟರ್ ಕಾಲಮ್ 6,500. ನೋಡಿ, ಬ್ಯಾಡ್ ಡೇಟ್ಸ್ ಟ್ರಯಲ್ ಬ್ಯಾಲೆನ್ಸಲ್ಲಿ ಕೊಟ್ಟು ಅಡ್ಜಸ್ಟ್ಮೆಂಟಲ್ಲಿ ನಿಮಗೆ ಪ್ರಾವಿಜನ್ಸ್ ಕೊಟ್ಟರೆ ಏನು ಮಾಡಬೇಕು? ಆ್ಯಡ್ ಮಾಡಬೇಕು. ಇಲ್ಲಿ ಪ್ರಾವಿಜನ್ಸ್ ಡಬಲ್ ಟೈಮ್ ಬರುತ್ತೆ ನಿಮಗೆ. ಸೊ ಈ ಅಡ್ಜಸ್ಟ್ಮೆಂಟಲ್ಲಿ ಕೊಡೋದು ಎಲ್ಲನೂ ಏನು ಪ್ರಾವಿಜನ್ಸು? ನ್ಯೂ ಪ್ರಾವಿಜನ್ಸ್. ಅಡ್ಜಸ್ಟ್ಮೆಂಟಲ್ಲಿ ಕೊಡೋದು ನ್ಯೂ ಪ್ರಾವಿಜನ್ಸ್. ಅರ್ಥ ಮಾಡ್ಕೊಳ್ಳಿ. ನ್ಯೂ ಪ್ರಾವಿಜನ್ಸ್ ಏನು ಮಾಡಬೇಕು? ಬ್ಯಾಡ್ ಡೇಟ್ಸ್ಗೆ ಆ್ಯಡ್ ಮಾಡ್ಕೋಬೇಕು. ಆ್ಯಡ್ ಮಾಡ್ಕೋಬೇಕು. ಸೊ ನೆಕ್ಸ್ಟ್ ಕಂಟಿನ್ಯೂ ಮಾಡಿ. ಸೊ ಇಲ್ಲಿ ಮಾಡ್ಕೊಂಡ್ಬಿಡಿ. ಸ್ಯಾಲ್ರಿ ಕಂಪ್ಲೀಟ್, ಟ್ರಾವೆಲಿಂಗ್ ಕಂಪ್ಲೀಟ್, ಇನ್ಶೂರೆನ್ಸ್ ಕಂಪ್ಲೀಟ್, ರಿಪೇರ್ ಕಂಪ್ಲೀಟ್, ಬ್ಯಾಡ್ ಡೇಟ್ಸ್ ಕಂಪ್ಲೀಟ್. ಸೊ ಫರ್ನಿಚರ್ ಬ್ಯಾಲೆನ್ಸ್ ಶೀಟ್ಗೆ ಹೋಗುತ್ತೆ. ರಿಟರ್ನ್ಸ್ ಆಲ್ರೆಡಿ ಕಂಪ್ಲೀಟ್ ಆಗಿದೆ. ಕ್ಯಾಶ್ ಬ್ಯಾಲೆನ್ಸ್ ಶೀಟ್ಗೆ ಹೋಗುತ್ತೆ. ನೋಡಿ, ಈಗ P&Lಗೆ ಯಾವ ಟ್ರಾನ್ಸ್ಫರ್ ಮಾಡಬೇಕು? ಎಲ್ಲ ಟ್ರಾನ್ಸ್ಫರ್ ಮಾಡೋಗಿದೆ. ನಾವು ವಿತೌಟ್ ಮಾರ್ಕಿಂಗ್ ಇರೋದೆಲ್ಲನೂ ಬ್ಯಾಲೆನ್ಸ್ ಶೀಟ್ಗೆ ಅಪ್ಲಿಕೇಬಲ್ ಆಗೋದು. ವಿತೌಟ್ ಮಾರ್ಕ್ ಇರೋದು ಬ್ಯಾಲೆನ್ಸ್ ಶೀಟ್ಗೆ ಟ್ರಾನ್ಸ್ಫರ್ ಆಗುತ್ತೆ. P&Lಗೆ ಯಾವುದು ಟ್ರಾನ್ಸ್ಫರ್ ಆಗೋಲ್ಲ. ಸೊ P&Lಗೆ ಯಾವುದು ಟ್ರಾನ್ಸ್ಫರ್ ಮಾಡಬೇಕು? ಎಲ್ಲನೂ ಟ್ರಾನ್ಸ್ಫರ್ ಮಾಡಿದ್ವಿ. ಕಾನ್ಸೆಪ್ಟ್ ಅರ್ಥ ಇದೆಯಾ? ಸೊ P&Lಗೆ ಯಾವ್ದು ಟ್ರಾನ್ಸ್ಫರ್ ಮಾಡಬೇಕು? ಎಲ್ಲನೂ ಟ್ರಾನ್ಸ್ಫರ್ ಮಾಡಿದ್ದೀವಿ. ಸೊ ನಿಮ್ಗೆ ಹೇಳಿ, ಏನು ಆಲ್ರೆಡಿ ಆಗಲಿ ಹೇಳಿದೆ, ಟ್ರೇಡಿಂಗ್ ಅಕೌಂಟ್ ಮಾಡುವಾಗ ಬಿಫೋರ್ ಕ್ಲೋಸ್ ಮಾಡೋಕ್ಕೆ ಮುಂಚೆ, ಕಾನ್ಸೆಪ್ಟ್ ಅರ್ಥ ಇದೆ ಅಲ್ವಾ? ಬಿಫೋರ್ ಕ್ಲೋಸ್ ಮಾಡೋಕ್ಕೆ ಮುಂಚೆ ಏನು ಮಾಡಬೇಕು? ಅಡ್ಜಸ್ಟ್ಮೆಂಟ್ಸ್ ಎಲ್ಲನೂ ಕಂಪ್ಲೀಟ್ ಆಗಿರಬೇಕು. ವಿತೌಟ್ ಅಡ್ಜಸ್ಟ್ಮೆಂಟ್ ಕಂಪ್ಲೀಟ್ ಮಾಡಿದ್ರೆ ನೆಕ್ಸ್ಟ್ ಸ್ಟೆಪ್ಗೆ ಮೂವ್ ಮಾಡಬಾರ್ದು. ಸೊ ನೋಡ್ಕೊಂಡು 1 by 1 ಕ್ಲೋಸಿಂಗ್ ಸ್ಟಾಕ್ ಅಡ್ಜಸ್ಟ್ಮೆಂಟ್ ಕಂಪ್ಲೀಟ್ ಮಾಡಿದ್ದೀವಿ. ಪ್ರಾವಿಜನ್ಸ್ ಕಂಪ್ಲೀಟ್ ಮಾಡಿದ್ದೀವಿ. ಕಮಿಷನ್ ಅರ್ನ್ ಬಟ್ ನಾಟ್ ರಿಸೀವ್ಡ್ ಕಂಪ್ಲೀಟ್ ಮಾಡಿದ್ದೀವಿ. ಔಟ್ಸ್ಟ್ಯಾಂಡಿಂಗ್ ವೇಜಸ್ ಸೊ ತೊಗೊಂಡಿದ್ದೀವಿ. ಔಟ್ಸ್ಟ್ಯಾಂಡಿಂಗ್ ಸ್ಯಾಲ್ರಿ ಸೊ ಟ್ರೀಟ್ ಮಾಡಿದ್ದೀವಿ. ನೆಕ್ಸ್ಟ್ ಡಿಪ್ರಿಷಿಯೇಷನ್ ಮಿಷನರಿ ಆ್ಯಂಡ್ ಫರ್ನಿಚರ್ ಓನ್ಲಿ ಒಂದು ಅಡ್ಜಸ್ಟ್ಮೆಂಟ್ ಮಾತ್ರ ಜಸ್ಟ್ ಪೆಂಡಿಂಗ್ ಇದೆ. ಅದು ಯಾವುದು? ಡಿಪ್ರಿಷಿಯೇಟ್ ಮಿಷನರಿ ಆ್ಯಂಡ್ ಫರ್ನಿಚರ್. ಸೊ ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ ಕ್ಲಾಸ್ ಥಿಯರಿ ಮಾಡುವಾಗ, ಡಿಪ್ರಿಷಿಯೇಷನ್ ಮೀನ್ಸ್ ಡಿಕ್ರೀಸಿಂಗ್ ಇನ್ ದ ವ್ಯಾಲ್ಯೂ ಆಫ್ ಅಸೆಟ್. ಅಸೆಟ್ ವ್ಯಾಲ್ಯೂ ಏನಾಗುತ್ತೆ? ಅಲ್ಲಿ ಡಿಕ್ರೀಸ್ ಆಗ್ತಾ ಇರುತ್ತೆ. ಸೊ ರೀಸನ್ಸ್ ಏನು? ಡ್ಯೂ ಟು ದ ಯೂಸೇಜ್ ಆಫ್ ದ ಅಸೆಟ್. ಸೊ ಅಪ್ರಿಷಿಯೇಟ್ ಮೀನ್ಸ್ ಇನ್ಕ್ರೀಸಿಂಗ್ ದ ವ್ಯಾಲ್ಯೂ ಆಫ್ ಅಸೆಟ್. ಡಿಪ್ರಿಷಿಯೇಟ್ ಬಂದಾಗ P&L ಅಕೌಂಟ್ ಕ್ರೆಡಿಟ್ ಡೆಬಿಟ್ ಸೈಡ್, ಅಪ್ರಿಷಿಯೇಟ್ ಬಂದಾಗ P&L ಕ್ರೆಡಿಟ್ ಸೈಡ್. ಕ್ಲಿಯರ್? ಸೊ ಎಲ್ಲಿ ಟ್ರೀಟ್ ಮಾಡಬೇಕು ಡಿಪ್ರಿಷಿಯೇಷನ್ನ? P&L ಅಕೌಂಟ್ ಡೆಬಿಟ್ ಸೈಡ್. ಜಸ್ಟ್ ಒಂದು ಹೆಡಿಂಗ್ ತಗೊಳ್ಳಿ, ಟು ಡಿಪ್ರಿಷಿಯೇಷನ್ ಅಂತ ತೊಗೊಂಬಿಡಿ. ಸೊ ಈ ಥರ ಡಬಲ್ ಐಟಮ್ಸ್ ಬಂದಾಗ ಜಸ್ಟ್ ಟು ಡಿಪ್ರಿಷಿಯೇಷನ್. ಈಗ 1 by 1 ಟ್ರೀಟ್ ಮಾಡಿ. ಸೊ ಮಿಷನರಿ. ಸೊ ಈಗ ನೋಡಿ, ಮಿಷನರಿ ಇದೆ ಅಲ್ವಾ? ಏನು ಕೊಟ್ಟಿದ್ದಾರೆ ಅವರು? ಮಿಷನರಿಗೆ ಎಷ್ಟು ಪರ್ಸೆಂಟ್ ಕೊಟ್ಟಿದ್ದಾರೆ? 5%. ಅಂದರೆ ಮಿಷನರಿ ಮೇಲೆ 5% ಟ್ರೀಟ್ ಮಾಡಬೇಕು ಅಂತ. ಸೊ ಮಿಷನರಿ ನೋಡಿ 20,000. ಸೊ ಮಿಷನರಿ 20,000 ಇಂಟು 5/100. ಸೊ ಕ್ಯಾಲ್ಕುಲೇಷನ್ ಮಾಡಿ. ಸೊ ಈ ವ್ಯಾಲ್ಯೂನ ಸ್ವಲ್ಪ ಚಿಕ್ಕದಾಗಿ ಬರ್ಕೊಳ್ಳಿ. ಸೊ ನಾನು ಸ್ವಲ್ಪ ಲೆಂತಿ ಆಗಿದೆ, ಬಿಕಾಸ್ ಇನ್ನರ್ ಕಲಮಲ್ಲೇ ತೊಗೊಳ್ಳಿ. ಸೊ ಸಿಂಗಲ್ ಐಟಮ್ ಇದ್ದಾಗ ಡೈರೆಕ್ಟಾಗಿ ಕ್ಯಾಲ್ಕುಲೇಷನ್ ಮಾಡಿ ಔಟರ್ ಕಲಮ್ಗೆ ಟ್ರಾನ್ಸ್ಫರ್ ಮಾಡಿ. ಸೊ ಎಲ್ಲ ನಿಮಗೆ ಬೇಸಿಕ್ ರೂಲ್ಸ್ ಗೊತ್ತಲ್ವಾ? ಆಲ್ರೆಡಿ ಸಬ್ಸಿಡಿ ಬುಕ್ಸಲ್ಲಿ ಮಾಡಿದ್ದೀರಾ. ಸೊ ಸಿಂಗಲ್ ಐಟಮ್ ಇದ್ದಾಗ ಡೈರೆಕ್ಟಾಗಿ ಕ್ಯಾಲ್ಕುಲೇಷನ್ ಮಾಡಿ ಔಟರ್ ಕಾಲಮ್. ಡಬಲ್ ಐಟಮ್ ಬಂದಾಗ ಸಬ್ಸಿಡಿ ಬುಕ್ಸಲ್ಲಿ ಮಾಡಿದಿರಲ್ವ, ಡಬಲ್ ಐಟಮ್ ಬಂದಾಗ ಸೊ ಎರಡನ್ನೂ ಇನ್ನರ್ ಕಲಮಲ್ಲಿ ತೊಗೊಂಡು ಮತ್ತೆ ಆ್ಯಡ್ ಮಾಡಿ ಔಟರ್ ಕಲಮಲ್ಲಿ ತೊಗೋಬೇಕು. ಸೊ 20,000 ಕ್ಯಾಲ್ಕುಲೇಷನ್ ಮಾಡಿ. 20,000 ಇಂಟು 5%. ಸೊ 1,000 ವ್ಯಾಲ್ಯೂ. ಸೊ ನಾನು ಇಲ್ಲೇ ಅಡ್ಜಸ್ಟ್ಮೆಂಟ್ ಮಾಡ್ತಾಯಿದ್ದೀನಿ. ಸೊ ನೀವು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಬರ್ಕೊಳ್ಳಿ. 1,000. ನೆಕ್ಸ್ಟ್ ಒನ್ ಫರ್ನಿಚರ್. ಸೊ ಫರ್ನಿಚರ್ನ ಶಾರ್ಟ್ ಫಾರ್ಮ್ ಬರೀತಾಯಿದ್ದೀನಿ. ಸೊ ಫರ್ನಿಚರ್ ವ್ಯಾಲ್ಯೂ ನೋಡಿ ಎಷ್ಟಿದೆಯೋ. ಫರ್ನಿಚರ್ 9,000. ಸೊ ಫರ್ನಿಚರ್ 9,000. ರೇಟ್ ಆಫ್ ಪರ್ಸೆಂಟೇಜ್ 10/100. ಸೊ 900 ಬರುತ್ತೆ. ಸೊ 1,000 + 900 1,900. ಸೊ ಇದು ಅರ್ಥ ಆಯ್ತಲ್ವ ನಿಮಗೆ? ಡಿಪ್ರಿಷಿಯೇಟ್ ಮಿಷನರಿ 5% ಆ್ಯಂಡ್ ಫರ್ನಿಚರ್ 10% ಮೀನ್ಸ್ ವ್ಯಾಲ್ಯೂ ಏನಾಗ್ತದೆ? ಮಿಷನರಿದು ಡಿಕ್ರೀಸ್ ಆಗ್ತದೆ. ಸೊ ವ್ಯಾಲ್ಯೂ ಆಫ್ ಅಸೆಟ್ ಈಸ್ ಡಿಕ್ರೀಸಿಂಗ್. ಸೊ ವಿ ಕನ್ಸಿಡರ್ ಆಸ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಡೆಬಿಟ್ ಸೈಡ್. ಸೊ ಇನ್ಕ್ರೀಸ್ ಆದರೆ
ಆ ಅಸೆಟ್ ಅಪ್ರಿಷಿಯೇಟ್ ಆದರೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಕ್ರೆಡಿಟ್ ಸೈಡ್ ಟ್ರೀಟ್ ಮಾಡಬೇಕು. ಕ್ಲಿಯರ್? ಸೊ ಇದು ಬ್ಯಾಲೆನ್ಸ್ ಅಡ್ಜಸ್ಟ್ಮೆಂಟ್ ಐಟಮ್ ಒಂದ್ಸಲಿ ರಿಪೀಟ್ ಆಗುತ್ತೆ. ಸೆಕೆಂಡ್ ಟೈಮ್ ಎಲ್ಲಿ ರಿಪೀಟ್ ಆಗುತ್ತೆ? ಡಿಪ್ರಿಷಿಯೇಷನ್ ಸರ್ಟನ್ ಬ್ಯಾಲೆನ್ಸ್ ಶೀಟಲ್ಲಿ ರಿಪೀಟ್ ಆಗುತ್ತೆ. ಸರ್ಟನ್ ಅಸೆಟ್ ತೊಗೊಳ್ತೀರಲ್ವಾ, ಮಿಷನರಿ ಎಲ್ಲಿ ತೊಗೊಳ್ತೀರಾ? ಅಸೆಟ್ ಸೈಡ್ ತೊಗೊಳ್ತೀರಾ. ಎಲ್ಲಿ? ಅಸೆಟ್ ಸೈಡ್. ಸೊ ಅವಾಗ ಅದನ್ನು ಕನ್ಸಿಡರ್ ಮಾಡಬೇಕು. ಆ್ಯಡ್ ಮಾಡಬೇಕಾ ಲೆಸ್ ಮಾಡಬೇಕಂದಾಗ ಲೆಸ್ ಮಾಡಬೇಕು. ಯಾಕೆ ಲೆಸ್ ಮಾಡಬೇಕು? ಅದರ ವ್ಯಾಲ್ಯೂ ಏನಾಗ್ತಾಯಿದೆ? ಡಿಕ್ರೀಸ್ ಆಗ್ತಾಯಿದೆ. ಅದರ ವ್ಯಾಲ್ಯೂ ಏನಾಗ್ತದೆ? ಡಿಕ್ರೀಸ್ ಆಗ್ತಾಯಿದೆ. ಸೊ ಅದನ್ನೇನು ಮಾಡಬೇಕು? ಕ್ಲಿಯರ್? ಅರ್ಥ ಆಗ್ತದೆ ಅಲ್ವಾ? ಸೊ ಓಕೆ, ಈಗ ಅಡ್ಜಸ್ಟ್ಮೆಂಟ್ಸ್ ಎಲ್ಲನೂ ಕಂಪ್ಲೀಟ್ ಆಗಿದೆ. ಅಡ್ಜಸ್ಟ್ಮೆಂಟ್ಸ್ ಎಲ್ಲ ಕಂಪ್ಲೀಟ್ ಆಗಿದೆ ಅಲ್ವಾ? ಸೊ ಈಗ ಕ್ಲೋಸ್ ಮಾಡಿ. ಸೊ ನಾನು ಟೋಟಲ್ ಮಾಡಿದ್ದೀನಿ. ಸೊ ನಮಗೆ ಈ ಹೈಯೆಸ್ಟ್ ಬಂದು ಕ್ರೆಡಿಟ್ ಸೈಡೇ ಬರುತ್ತೆ 70 + 76,000. ಈ ಕಡೆ ನಮಗೆ ಲೆಸ್ ಅಮೌಂಟ್ ಬರುತ್ತೆ. ಸೊ 76,000ಅಲ್ಲಿ ಇವೆಲ್ಲ ನಿಮಗೆ ಲೆಸ್ ಮಾಡಿಕೊಂಡಾಗ ಸೊ ಇದು ಕ್ಲೋಸ್ ಆಗಿದೆ. ಮತ್ತು ಇದನ್ನು ಕನ್ಸಿಡರ್ ಮಾಡ್ಕೊಂಡು ಹೋಗ್ಬಿಡಿ. ಒನ್ ಲೈನ್ ಡ್ರಾ ಮಾಡಿ, ಇದು ಕ್ಲೋಸ್ ಆಗಿದೆ. ಸೊ ಇಲ್ಲಿಂದ ಕನ್ಸಿಡರ್ ಮಾಡಿದಾಗ ಸೊ ಲೆಸ್ ಮಾಡಿದಾಗ ನಿಮಗೆ ನೆಟ್ ಪ್ರಾಫಿಟ್ ಬರುತ್ತೆ. ಏನು ಬರುತ್ತೆ? ಇಲ್ಲಿ ಬರೋದು ಗ್ರಾಸ್ ಪ್ರಾಫಿಟ್, P&L ಬರೋದು ನೆಟ್ ಪ್ರಾಫಿಟ್, ಟ್ರಾನ್ಸ್ಫರ್ ಟು ಬ್ಯಾಲೆನ್ಸ್ ಶೀಟ್. ಗ್ರಾಸ್ ಪ್ರಾಫಿಟ್ ಟ್ರಾನ್ಸ್ಫರ್ ಟು P&L ಅಕೌಂಟ್. ನೆಟ್ ಪ್ರಾಫಿಟ್ನ ಟ್ರಾನ್ಸ್ಫರ್ ಮಾಡಬೇಕು ಬ್ಯಾಲೆನ್ಸ್ ಶೀಟ್ಗೆ. ಓಕೆನಾ? ಸೊ ಎಷ್ಟು ಬಂದಿದೆ ನಿಮಗೆ ಈಗ ನೆಟ್ ಪ್ರಾಫಿಟ್? 43,600. 43,600. ಸೊ 43,600 ಏನು ಮಾಡಬೇಕು? ಟ್ರಾನ್ಸ್ಫರ್ ಮಾಡಬೇಕು ಬ್ಯಾಲೆನ್ಸ್ ಶೀಟ್ಗೆ. ಸೊ ನೆಕ್ಸ್ಟ್ ಈಗ ಟ್ರೇಡಿಂಗ್ ಅಕೌಂಟ್ ಪ್ರಿಪೇರ್ ಮಾಡಿದ್ದೀವಿ, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಪ್ರಿಪೇರ್ ಮಾಡಿದ್ದೀವಿ. ನೆಕ್ಸ್ಟ್ ಅಕೌಂಟ್ ಯಾವುದು? ಬ್ಯಾಲೆನ್ಸ್ ಶೀಟ್ ಪ್ರಿಪೇರ್ ಮಾಡಬೇಕು. ಕ್ಲಿಯರ್? ಸೊ ವಿಡಿಯೋ ಲೆಂತಿ ಆಗುತ್ತೆ. ಸೊ ನೆಕ್ಸ್ಟ್ ವಿಡಿಯೋ ಸೆಂಡ್ ಮಾಡ್ತೀನಿ, ಇಲ್ಲ ನೆಕ್ಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡೋಣ. ಸೊ ಬ್ಯಾಲೆನ್ಸ್ ಶೀಟ್ ಇದೆ. ಕ್ಲಿಯರ್? ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡೋಣ. ಬ್ಯಾಲೆನ್ಸ್ ಶೀಟ್ ಒಂದ್ಸಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಕ್ಲಿಯರ್? ಬ್ಯಾಲೆನ್ಸ್ ಶೀಟ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಇನ್ನೊಂದು ಪ್ರಾಬ್ಲಮ್ ಕೊಟ್ಟಾಗ ಟ್ರೇಡಿಂಗ್ ಅಕೌಂಟು P&L ನೀವೇ ಮಾಡಿ, ಬ್ಯಾಲೆನ್ಸ್ ಶೀಟ್ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ನೆಕ್ಸ್ಟ್ ಕ್ಲಾಸಲ್ಲಿ. ಕ್ಲಿಯರ್? ಸೊ ಇಷ್ಟು ಟ್ರೀಟ್ ಮಾಡಿ, ಒಂದ್ಸಲಿ ಅಬ್ಸರ್ವ್ ಮಾಡ್ಕೊಳ್ಳಿ ಅಡ್ಜಸ್ಟ್ಮೆಂಟ್ಸ್ ಯಾವ ರೀತಿ ಟ್ರೀಟ್ ಮಾಡಬೇಕು ಅಂತ. ಸೊ ಅರ್ಥ ಆಗಿಲ್ಲ ಅಂದರೆ ಕಾಲ್ ಮಾಡಿ, ಇಲ್ಲಾಂದರೆ ವೀಡಿಯೋನ ರಿಪೀಟ್ ಮಾಡಿ. ಸೊ ನೋಡಿ. ಓಕೆ ಸ್ಟೂಡೆಂಟ್ಸ್, ಬಾಯ್.